ವಿದ್ಯಾರ್ಥಿಗಳೇ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ತುಂಬ ಗಮನವನ್ನು ಕೊಟ್ಟು ಅವರು ಹೇಳೋ ವಿಚಾರಗಳನ್ನ ಕೇಳಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಿದ್ದೀವಿ. ಅಂತ ಗೊತ್ತಾದ್ರೆ ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ. ನಾವು ಸಾಧಾರಣ ಕಾಣಿಸ್ತಾ ಇರೋದು ನಮ್ಮ ದೇಶದ ಒಂದು ಸಾರ ಏನಂತ ದೊಡ್ಡ ಪಿಡುಗಾಗಿದೆ. ಅದರ ಬಗ್ಗೆ ನೋಡೋಣ. शराब तो जोश की पहचान है, साहस और शक्ति का एहसास। अरे भाई, शराब से मिलते हैं सामाजिक रुतबा, ऊंचे लोगों की ऊंची पसंद। कौन कहता है मैं शराबी हूं? ये तो सफलता का प्रतीक है। अपना नजरिया बदल दीजिए, शराब मत पीजिए। ಅರ್ಥ ಆಯ್ತಾ ಏನಾಯ್ತಂತ ನೋಡಿ. ಸಿಗರೆಟ್ ಸ್ಮೋಕಿಂಗ್, ಬೀಡಿ, ಸಿಗರೆಟ್, ಸಿಗಾರ್ ಅಂತ ಹೇಳ್ತಾರೆ. ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಇದು ನಮ್ಮ ಆರೋಗ್ಯವಾಗಿದ್ದಂತಹ ಶ್ವಾಸಕೋಶ, ಈ ತರ ನಾವು ಉಸಿರಾಟ ಕ್ರಿಯೆ ಮಾಡ್ತಾ ಇರ್ತೀವಿ. ರೆಸ್ಪಿರೇಷನ್ ಸಿಸ್ಟಮ್ ಹೆಂಗ್ ನಡೀತದೆ, ಉಸಿರು ತೆಗೆದುಕೊಳ್ತೇವೆ, ಬಿಡ್ತೇವೆ, ಹಿಗ್ಗೋದು ಕುಗ್ಗೋದು, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ನಡೀತಾ ಇರ್ತದೆ. ಅದು ನ್ಯಾಚುರಲ್ ಏರ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನು ಅಬ್ಸರ್ವ್ ಮಾಡಿ ಮತ್ತೆ ಹೊರಗಡೆ ಹೇಳಿದ್ದೆಲ್ಲ ಹೊರಗಡೆ ಬಿಡ್ತಾ ಇರ್ತದೆ. ಆದ್ರೆ ಈಗ ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ ನೋಡಿ. ಯಾವಾಗ ಸಿಗರೆಟ್ ಸ್ಮೋಕ್ ಮಾಡ್ತೀವಿ 4,000 ವಿಷ ಅನಿಲಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಹೋಗುವಂತ, ಈಗ ನೀವು ಆಲೆ ಮನೆಯಲ್ಲೇ ಇರ್ಬೋದು, ಕುದಿಸ್ತಾರೆ, ಬೇಯಿಸ್ತಾರೆ, ಇದು ಮಾಡುವಾಗ ಅದೆಲ್ಲ ಹೊಗೆ ಹೋಗ್ತದೆ ನೋಡಿ. ಆ ಜಾಗದಲ್ಲಿ ಹೆಂಗ್ ಕಲೆಕ್ಟ್ ಆಗಿರ್ತದೆ ಆ ತರ ಇದು ಕಲೆಕ್ಟ್ ಆಗಿದೆ ನೋಡಿ. ಇದರಿಂದ ಏನಾಗುತ್ತೆ, ಉಸಿರಾಟ ಕಷ್ಟ ಆಗ್ತದೆ, ಅವ್ರಿಗೆ ಆಯಾಸ ಆಗ್ತದೆ, ಬೆಳಗ್ಗೆ ಎದ್ದ ಕೆಮ್ಮು ಬರ್ತದೆ, ಅಸ್ತಮ ಅಂತಾರೆ, ಆಮೇಲೆ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ತಾರೆ. ಹೀಗೆ ಲಕ್ಷಾಂತರ ರೂಪಾಯಿ ಇಡ್ಬೇಕಾಗ್ತದೆ ಆಪರೇಷನ್ ಮಾಡಿಸ್ಬೇಕಂದ್ರೆ. ಅಲ್ಲಿ ನಂತರ ಅವ್ರಿಗೆ ಡೈರೆಕ್ಟ್ ಆಕ್ಸಿಜನ್ ಸಿಲಿಂಡರ್ ಕೊಡಬೇಕು. ಇದು ಆಗೋದಿಲ್ಲ. ಸ್ಮೋಕ್ ಇದೆಲ್ಲ ಒಳಗಡೆ ಅವ್ರಿಗೆ ಯಾವುದೇ ರೀತಿಯ ಉಸಿರಾಟ ಪ್ರಕ್ರಿಯೆ ಮಾಡಕ್ ಆಗ್ತಾ ಇಲ್ಲ, ಗಟ್ಟಿ ಆಗ್ಬಿಟ್ಟಿದೆ, ಹಾರ್ಡನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಶ್ವಾಸಕೋಶ ಸಮಸ್ಯೆ ಆಗಿದೆ, ಬ್ಲಾಕೇಜಸ್ ಆಗಿದೆ ಅಂತಾರೆ. ಆಗ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಗೊತ್ತಿಲ್ಲ, ಆಮೇಲೆ ಸಾವು ಕಾಣ್ಬೇಕಾಗ್ತದೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಬೀಡಿ, ಈ ಸಿಗರೇಟ್ ಅನ್ನೋಂಥದ್ದು ತುಂಬಾ ಸಹಜವಾಗಿ ನಾವು ರೋಗ ತಂದ್ಕೊಂಡು ಇನ್ನು 10-20 ವರ್ಷ ಬದುಕೋರು ಮುಂಚೆನೆ ಸತ್ತೋಗ್ತಿದ್ದಾರೆ. ಸೊ ಹೀಗಾಗಿ ನಾವು ಸ್ಮೋಕಿಂಗ್ ಜಿಂಜರಷ್ಟು ಹೆಲ್ತ್ ಅಂತ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಬರ್ದಿದ್ರು ಕೂಡ ಎಜುಕೇಟೆಡ್ ಈ ತರ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಾವು ಏನ್ ತಿಳ್ಕೊಬಹುದು ಅಂದ್ರೆ ತರಲಿಕ್ಕೆ मैंने भी सिगरेट मांगी थी, फिर भी तुमने अपना धुआं मुझे पिलाया ना। अब बदले में मेरा भी तो कुछ फर्ज बनता है। लो मिर्ची का तुम्हें अगर सिगरेट पी पी के मरना है तो शौक से मरो। ಆಶ್ಚರ್ಯ ಆಯ್ತು. 10th ರಿಸಲ್ಟ್ಸ್ ಬರ್ತಾ ಇದೆ ಅಂತ ನೋಟಿಸ್ ಬರ್ತಾ ಇದೆ ಅಂತ. 60% ಗಿಂತ ಕಡಿಮೆ ಬಂದ್ರೆ 10th ಸ್ಟ್ಯಾಂಡರ್ಡ್ಗೆ ಟೀಚರ್ಸ್ ನೋಟಿಸ್ ಬರ್ತಾ ಇದೆ. ಅದಕ್ಕೆ ಮಾಡಿರೋ ತಪ್ಪು ಮಕ್ಕಳು, ನೀವು ಮಾಡೋದಕ್ಕೆ ಅವ್ರ ಟೀಚರ್ ಕೂಡ ನೋಟಿಸ್ ಬರ್ತಾ ಇದೆ. ಯಾಕೆಂದ್ರೆ ನೀವು ಓದ್ ಕಡೆ ಗಮನ ಕಡಿಮೆ ಮಾಡ್ತಿದ್ದಾರೆ. ಇದರಿಂದ ಮೊಬೈಲ್, ಟಿವಿ ಅನ್ನೋ ಅಡಿಕ್ಷನ್ ಬಹಳ ಆಗಿದೆ. ಮೊಬೈಲ್ ಅಂತೂ ತುಂಬಾ ಅಡಿಕ್ಷನ್ ನೋಡಿ, ಅಂಟ್ಕೊಂಡ್ಬಿಟ್ಟಿದ್ದಾರೆ, ಬಿಡಿಸಕೋದು ಬಿಡೋದು. ಯಾವ್ದೇನೇ ನಡೀತಾ ಇದ್ರು ಅಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಇವುಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರವ್ಯೂಹದ ಸಂಚಾಲನೆ, ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ, ರಕ್ತ ಸಂಚಾರ, ಶ್ವಾಸಕ್ರಿಯೆ, ಜೀರ್ಣಕ್ರಿಯೆ ಇತ್ಯಾದಿ ಶರೀರ. ಯಾವ್ದು ಲೀಡ್ ಅಂದ್ರೇನು? ನೋಡಿ, ಗೊತ್ತು ನಿಮಗೆಲ್ಲರಿಗೂ. ಲೀಡ್ ಇಂಡಿಯಾ ಅಂದ್ರೆ ಭಾರತವನ್ನು ಮುಂದುವರಿಸೋದಲ್ಲ. ಕರೆಕ್ಟ್, ಸಿಂಪಲ್. ಅದನ್ನೇ ಕೇಳ್ತಿರೋದು, ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ನೀವು. ಸೊ ನಂತರ ಕೆಳಗಡೆ ಏನಿತ್ತು, ಏನದ್ರ ಅರ್ಥ? ಏನರ್ಥ? ಇದು ದುಶ್ಚಟಗಳನ್ನ ನಮ್ಮ ದೇಶದಿಂದ ಹೊರ ಹಾಕ್ಬೋದು ಅಂತ ಈ ವಿಡಿಯೋ ತಿಳಿಸೋಕೆ ಪ್ರಯತ್ನ ಪಟ್ಟಿತ್ತು. ಓಕೆ ಅಲ್ವಾ? ನೋಡ, ಮರ ಬಿದ್ದಿತ್ತು, ಎತ್ತಕ್ಕೆ ಆಯ್ತಾ? ಯಾರಿಗಾದ್ರು ಒಬ್ರಿಂದ ಆಗ್ತಿತ್ತ? ದೊಡ್ಡವ್ರಿಗೆ ಆಗ್ತಿಲ್ಲ, ಚಿಕ್ಕ ಹುಡುಗ ಬಂದ, ಅವನಿಂದ ಆಯ್ತಾ? ಅವನಿಗೂ ಆಗ್ಲಿಲ್ಲ. ಎಲ್ರೂ ಸೇರ್ಕೊಂಡ್ಮೇಲೆ ಅದು ಹೊಟ್ಟಿದ್ರಿಲ್ಲ ಅನ್ನೋಕೆ ಕೇಳಿದ್ರು. ಓಕೆ, ಹೇಗಿತ್ತದು ಆತ್ಮ ಅಂತ? ಹೇಗಿತ್ತು? ಸ್ಟಾರ್ ನೋಡಿದ್ರ? ಸ್ಟಾರ್ ತರ ಇತ್ತಲ್ವಾ? ಎಸ್, ವಿ ಆರ್ ಆಲ್ ಬೋರ್ನ್ ಸ್ಟಾರ್ಸ್. ನಾವೆಲ್ಲ ಭೂಮಿಯ ಮೇಲಿನ ಚೈತನ್ಯ ನಕ್ಷತ್ರಗಳು ಧರ್ತಿಗೆ ಸಿಗ್ತಾರೆ ಅಂತ ಹೇಳ್ತಾರೆ.
ತಾರೆ ಜಮೀನ್ ಪರ್ ಅಂತಾರೆ, ಕೇಳಿದ್ರೆ ಒಂದು ಶಬ್ದ ಇದು. ಕ್ರಿಕೆಟ್ ಸ್ಟಾರ್ ಅಂದ್ಬಿಡ್ತಾರೆ ಅಲ್ವಾ? ಫಿಲಮ್ ಅಲ್ಲಿ ಮಿಂಚ್ಬಿಟ್ರೆ, ಸ್ಪೋರ್ಟ್ಸ್ ಅಲ್ಲಿ, ಎಜುಕೇಶನ್ ಅಲ್ಲಿ, ದಟ್ಸ್ ಆಲ್. ವಿ ಆರ್ ಆಲ್ರೆಡಿ ಸ್ಟಾರ್. ಮತ್ತೆ ನಾವು ಸ್ಪೆಷಲ್ ಆಗಿ ಅಚೀವ್ ಮಾಡಿದಾಗ ಅದನ್ನ ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ, ಹೇಳುವ ವಿಚಾರವನ್ನು ಕೇಳಿಸ್ಕೊಳ್ತಾ ನನ್ನೊಂದಿಗೆ ಅನುಭವ ಮಾಡಿ. ನಾನೊಂದು ಚೈತನ್ಯ ಶಕ್ತಿ, ಕಿವಿಗಳಿಂದ ಕೇಳಿಸ್ಕೊಳ್ಳುವ ಶಕ್ತಿ, ಬಾಯಿಂದ ಮಾತನಾಡುವ ಶಕ್ತಿ, ಕೈಕಾಲುಗಳಿಂದ ಕರ್ಮ ಮಾಡುವ ಶಕ್ತಿ, ಶರೀರದ ಸಂಪೂರ್ಣ ಚಾಲನೆ ಮಾಡುವ ಚಾಲಕ ಶಕ್ತಿ, ನಿಯಂತ್ರಣ ಶಕ್ತಿ ಆತ್ಮನಾಗಿದ್ದೇನೆ. ಸ್ಟಾರ್ ರೂಪದ ಆತ್ಮ ನಾನು. ಈ ಕಣ್ಣುಗಳಿಂದ ಸದಾ ಒಳ್ಳೆಯದನ್ನು ನೋಡ್ಲಿಕ್ಕೆ ಬಯಸ್ತೇನೆ, ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊತೇನೆ, ಬಾಯಿಯಿಂದ ಒಳ್ಳೆಯ ಮಾತನಾಡ್ತೇನೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮವನ್ನೇ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನ್ನೊಂದಿಗೆ ಫಲವಾಗಿ. ಅಭಿಯಾನದ ಪ್ರತಿಜ್ಞೆ. ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಷ್ಟೊತ್ತು ಶಾಂತಿ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಗೆ ಈ ವ್ಯವಧಾನ ಆಗಲಿ, ಯಾವುದೇ ರೀತಿ ಒಂದು ಸೈಲೆಂಟಾಗಿ ಕುತ್ಕೊಳ್ಳೋದಾಗಲಿ, ಆ ಥರದ ಒಂದು ಯಾವುದೇ ಆ್ಯಕ್ಟಿವಿಟೀಸನ್ನು ಕೂಡ ನಾನು ನೋಡಿಲ್ಲ. ಇವರು 5 ನಿಮಿಷ ಜ್ಞಾನ ಮಾಡಿಸಿದ್ರಿಂದ ಎಲ್ಲ ಮಕ್ಕಳು ಇಷ್ಟೊತ್ತು ಕುತ್ಕೊಂಡು ಸೈಲೆಂಟಾಗಿದ್ದನ್ನ ನಾನು ಅಬ್ಸರ್ವ್ ಮಾಡಿದ್ದಿದೆ ಫಸ್ಟು ಅಂತ ಅನಿಸುತ್ತೆ. ಸರ್, ನೀವು ಈ ಫಂಕ್ಷನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಅಳವಡಿಸಿದ್ದು ತುಂಬ ಧನ್ಯವಾದಗಳು ಸರ್ ನಿಮಗೆ. ಮತ್ತು ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲರೂ ಮಕ್ಳುಗಳು, ನಿಮ್ಮ ಮನೇಲಿ ಆಗಿರ್ಬೋದು, ಹೊರ್ಗಡೆ ಆಗಿರ್ಬೋದು, ಯಾರಾದ್ರೂ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಮಾಡ್ತಿದ್ರೆ ದಯವಿಟ್ಟು ನೀವು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಯಾರಿಗೂ ಅದ್ರ ಬಗ್ಗೆ ಅರಿವು ಇರೋದಿಲ್ಲ. ಇದನ್ನ ಇಟ್ಟಿರೋದು ಏನಕ್ಕೆ ಅಂತಂದ್ರೆ ಮಕ್ಳು ಸುಮ್ಮನೆ ಇಲ್ಲಿ ಕೇಳಿಸ್ಕೊಂಡು ಹೋಗೋದಿಕ್ಕಲ್ಲ. ನೀವು ಇದನ್ನ ಅಳವಡಿಕೆ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ನಡೆಯುವಂಥ ಆಕ್ಟಿವಿಟೀಸ್ಗಳಿಗೆ, ದುಶ್ಚಟಗಳಿಗೆ ಯಾರ್ಯಾರು ಬಲಿಯಾಗಿರ್ತಾರೋ ಅವರಿಗೆ ನೀವು ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು. ಓಕೆನಾ? ಎಲ್ರಿಗೂ ಅರ್ಥ ಆಯ್ತಾ ಮಕ್ಳ? ಓಕೆ ಸರ್, ಇವತ್ತು ನಮ್ಮ ಶಾಲೆಯಲ್ಲಿ ಬಂದು ನೀವು ಈ ಒಂದು ಫಂಕ್ಷನ್ನ ಇಟ್ಟಿದ್ದು ನೀವೆಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್.